ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಕೇವಲ 2 ವಾರ ಉಳಿದಿದ್ದು ಬಿಗ್ ಬಾಸ್ 11ರ ಟ್ರೋಫಿ ಎತ್ತೋಕೆ ಉಳಿದಿರೋ ಸ್ಪರ್ಧಿಗಳು ಕನಸು ಕಾಣ್ತಿದ್ದಾರೆ. ಇತ್ತ ಅಭಿಮಾನಿಗಳು ತಮ್ಮ ನೆಚ್ಚಿನ ಸ್ಪರ್ಧಿ ಗೆಲ್ಲಬೇಕು ಅಂತ ಹಾರೈಸ್ತಿದ್ದಾರೆ. ಅವನೊಬ್ಬ ಗೆದ್ರೆ ಸಾಕು ಅನ್ನೋ ಮಂದಿಯೇ ಜಾಸ್ತಿ ಇದ್ದಾರೆ. ಅದ್ಯಾರು ಅಂದ್ರೆ ಹಾವೇರಿಯ ಹೈದ ಹನುಮಂತ. ಫಿನಾಲೆ ಟಿಕೆಟ್ ಪಡೆದು ಫೈನಲ್ಸ್ಗೆ ಲಗ್ಗೆ ಇಟ್ಟಿರೋ ಹನುಮಂತನ ಗೆಲುವಿಗಾಗಿ ಲಕ್ಷಾಂತರ ಭಕ್ತರು ಬೇಡಿಕೊಳ್ತಿದ್ದಾರೆ. ಸೀಸನ್ ಶುರುವಾಗಿ 50 ದಿನಗಳೇ ಉರುಳಿದ ಮೇಲೆ 18ನೇ ಸ್ಪರ್ಧಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಶಾಕ್ ನೀಡಿದ್ದ ಹನುಮಂತ ಇದೀಗ ನೇರವಾಗಿ ಫೈನಲ್ಗೆ ತಲುಪಿದ್ದಾನೆ. ಹಾವೇರಿ ಜಿಲ್ಲೆ ಚಿಲ್ಲೂರು ಬಡ್ನಿ ಅನ್ನೋ ಕುಗ್ರಾಮದಲ್ಲಿ ಕುರಿ ಮೇಯಿಸ್ತಿದ್ದ ಹುಡುಗ ಎಲ್ಲಿಂದ ಎಲ್ಲಿಗೋ ಬಂದು ನಿಂತಿದ್ದಾನೆ ನೋಡಿ. ಒಮ್ಮೆ ಆತನ ಫ್ಲಾಶ್ ಬ್ಯಾಕ್ ನೋಡಿದ್ರೂ ನಂಬೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗಿನ ಬದಲಾವಣೆ ಬದುಕಿನಲ್ಲಿ ಆಗಿದೆ. ಆದರೆ ಹನುಮಂತ ಅನ್ನೋ ಅಪ್ಪಟ ಅಪರಂಜಿ ಮಾತ್ರ ಸ್ವಲ್ಪವೂ ಚೇಂಜ್ ಆಗೇ ಇಲ್ಲ. ಹನುಮಂತ ಲಮಾಣಿ ಮೂಲತಃ ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದವರು. ಮೊದಲು ಕುರಿಗಾಹಿಯಾಗಿದ್ರು. 1993ರ ಅಕ್ಟೋಬರ್ 7ರಂದು ಜನಿಸಿದ್ದಾರೆ. SSLCವರೆಗೂ ಓದಿಕೊಂಡಿದ್ದಾರೆ ಎನ್ನಲಾಗಿದೆ. ತಮ್ಮ ಧ್ವನಿಯಿಂದಲೇ ಗುರುತಿಸಿಕೊಂಡಿದ್ದ ಹನುಮಂತ ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ 15ರಲ್ಲಿ ಭಾಗವಹಿಸಿ ಹೆಚ್ಚಿನ ಜನಪ್ರಿಯತೆ ಪಡೆದುಕೊಂಡ್ರು. ಸರಿಗಮಪ ರಿಯಾಲಿಟಿ ಶೋನಲ್ಲಿ ತಮ್ಮ ಗಾಯನ ಮತ್ತು ಮುಗ್ಧತೆಯಿಂದಲೇ ಫೇಮಸ್ ಆದ್ರು. ಜೊತೆಗೆ ಮೊದಲ ರನ್ನರ್ ಅಪ್ ಕೂಡ ಆಗಿದ್ರು. ಸರಿಗಮಪ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಅಲ್ಲಿಯೂ ಉತ್ತಮ ನೃತ್ಯ ಪ್ರದರ್ಶನ ನೀಡಿದರು. ಇದಾದ ಬಳಿಕ ಭರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿಗಳು ಶೋನಲ್ಲೂ ಭಾಗವಹಿಸಿದ್ರು. ಇದೆಲ್ಲ ಆದ ಬಳಿಕ ಹನುಮಂತಣ್ಣ ಅದೇ ಪಂಚೆ ಶರ್ಟ್ ಮೇಲೆ ಟವಲ್ ಹಾಕೊಂಡು ಎಂಟ್ರಿ ಕೊಟ್ಟಿದ್ದೆ ಬಿಗ್ ಬಾಸ್ 11ಕ್ಕೆ. 50 ದಿನಗಳು ಉರುಳಿದ ಮೇಲೆ 18ನೇ ಸ್ಪರ್ಧಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಕೊಟ್ಟಿದ್ರು. ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋ ಮಾಡಿ ಫೇಮಸ್ ಆದ್ರೂ ಕೂಡ ಅದೇ ಸಾದಾ ಸೀದಾ ಶರ್ಟು, ಕಲರ್ಫುಲ್ ಪಂಚೆ, ಹಣೆಯಲ್ಲಿ ಕುಂಕುಮ, ಕ್ರಾಫ್ ತೆಗೆದು ಬಾಚಿದ ಕೂದಲು. ನೀವು ಯಾವ ಆಂಗಲ್ನಿಂದ ನೋಡಿದ್ರೂ ಇವನು ನಮ್ಮನೆ ಹುಡುಗ ಅನಿಸೋ ಮಟ್ಟಿಗಿನ ಸಿಂಪ್ಲಿಸಿಟಿ ಹನುಮಂತನ ಪಾಲಿಗೆ ಬಹುದೊಡ್ಡ ವರವೇ ಆಗಿದೆ. ಅಷ್ಟೇ ಅಲ್ಲ, ಹನುಮಂತ ಸಾಮಾನ್ಯನೂ ಕೂಡ ಬಿಗ್ ಬಾಸ್ಗೆ ಹೋಗ್ಬಲ್ಲ, ಸರಿಯಾಗಿ ಆಡಿದ್ರೆ ಫೈನಲಿಸ್ಟ್ ಕೂಡ ಆಗ್ಬಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೆ. ಹೀಗಾಗಿಯೇ ಬಹುಪಾಲು ಮಂದಿಗೆ ಹನುಮಂತ ಬರೀ ಹನುಮಂತನಾಗಿ ಕಾಣುವುದಿಲ್ಲ, ಅದು ನಾನೇ ಇರಬಹುದು ಅಂತ ಸಾಕಷ್ಟು ಮಂದಿ ಅಂದ್ಕೊಳ್ತಾರೆ. ಹನುಮ ಗೆಲ್ಬೇಕು, ಹನುಮಂತನೇ ಗೆಲ್ಬೇಕು ಅನ್ನೋ ಕೂಗು ರಾಜ್ಯದಲ್ಲಿ ಮಾರ್ದನಿಸ್ತಿದೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.